ಶ್ರೀ ವೀರಭದ್ರ ದೇವಸ್ಥಾನ ಎಂದು ಕರೆಯಲ್ಪಡುವ ಲೇಪಾಕ್ಷಿ ದೇವಸ್ಥಾನವು ಭಾರತದ ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿರುವ ಒಂದು ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ. ರಾಮಾಯಣದೊಂದಿಗೆ ಸಂಬಂಧವಿರುವ ಈ ದೇವಸ್ಥಾನವು ವಿಶೇಷವಾಗಿ ಅದರ ನೇತಾಡುವ ಕಂಬ ಮತ್ತು ಜಟಾಯು ಪಕ್ಷಿ ಹಾಗೂ ಏಕಶಿಲೆಯ ನಂದಿ ಪ್ರತಿಮೆಗೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನಕ್ಕೆ ಬರೀ ₹100ಗೆ ಹೋಗಿ ಊಟ ಮಾಡಿ ವಾಪಸ್ ಬರೋಕ್ಕೆ ಆಗುತ್ತಾ? ಬನ್ನಿ, ನಾ ಕರ್ಕೊಂಡು ಹೋಗ್ತೀನಿ. ಗುರು, ಪ್ರತಿ ಶನಿವಾರ ನಿಮಗೆ ಬೆಳಗಿನ ಜಾವ 5:15 ಎಕ್ಸ್ಪ್ರೆಸ್ ಟ್ರೈನ್ ಮತ್ತು 8:00 ನಾರ್ಮಲ್ ಜನರಲ್ ಸಿಗುತ್ತೆ. ಸೊ ನೀವು 8:00 ಸ್ಟೇಷನ್ಗೆ ಹೋದರೆ ನಿಮಗೆ ₹30 ಒಂದು ಟಿಕೆಟ್ ಕೊಡ್ತಾರೆ. ಈ ಟಿಕೆಟ್ ತೊಗೊಂಡು ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 7ಗೆ ಹೋಗಬೇಕು. ಸೊ ಫಸ್ಟ್ ಟೈಮ್ ನಾನು ಹೋಗಿರೋದು, ನನಗೇನು ಗೊತ್ತಿಲ್ಲ. ಗುರು, ಫೈನಲಿ ಟಿಕೆಟ್ ಸಿಕ್ತು ನನಗೆ. ಗುರು, ಫಸ್ಟ್ ಟೈಮ್ ಸೋಲೋ ಟ್ರಾವೆಲಿಂಗ್ ಮಾಡ್ತಿರೋದು. ಸೊ ನನಗೆ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಿಲ್ಲ. ಇಲ್ಲಿ ಯಾರನ್ನಾದರೂ ಕೇಳಬೇಕಲ್ಲ. ಯಾವ ಪ್ಲ್ಯಾಟ್ಫಾರ್ಮ್? ಪ್ಲ್ಯಾಟ್ಫಾರ್ಮ್ ಹಾಕಿಲ್ವಾ? ಹೆಂಗಪ್ಪ, ಹಿಂದೂಪುರ್ಗೆ ಹೋಗೋದು ಇದು. ಗುರು, ಟಿಕೆಟಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ ಮೆನ್ಷನ್ ಮಾಡಿರಲಿಲ್ಲ. ಸೊ ನಾನು ಮತ್ತೆ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಪ್ಲ್ಯಾಟ್ಫಾರ್ಮ್ ನಂಬರ್ ತಿಳ್ಕೊಂಡು ಹೋದೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 7 ಅಂತ ಹೇಳಿದ್ರು. ಗುರು, ಪ್ಲ್ಯಾಟ್ಫಾರ್ಮ್ ನಂಬರ್ 7 ಸಿಗ್ತಿಲ್ಲ. ಅವಾಗ ಏನು ಗೊತ್ತಿಲ್ಲ. ಗುರು, ಬೆಳಗ್ಗೆಯಿಂದ ಏನೋ ತಿಂದಿರಲಿಲ್ಲ, ಅದಕ್ಕೆ ಒಂದು ಟೀ ಕುಡಿತಿದ್ದೀನಿ ಮೈಂಡ್ ಫ್ರೆಶ್ ಆಗಲಿ ಅಂತ. ಸೊ ಇದೇ ನೋಡಿ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 7. ಸೊ ಇಲ್ಲೇ ನಮ್ಮ ರೈಲ್ ಬರೋದು, ಟ್ರೈನ್. ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಗುರು, ಸುಮ್ಮನೆ ಟಿಕೆಟ್ ವೇಸ್ಟ್ ಆಯಿತು. ಮನೆಯಿಂದ ಇಲ್ಲಿ ಯಶವಂತಪುರ್ಗೆ ಒಂದು ಟಿಕೆಟ್ ತೊಗೊಂಡೆ. ಆ್ಯಕ್ಚುಲಿ ಡೈರೆಕ್ಟ್ ಮೆಜೆಸ್ಟಿಕ್ ತೊಗೋಬೇಕಿತ್ತು, ಆದರೆ ಯಶವಂತಪುರ್ಗೆ ಒಂದು ಟಿಕೆಟ್ ತೊಗೊಂಡೆ. ಅದು ₹30 ಇತ್ತು. ತಿರ್ಗಾ ಯಶವಂತಪುರ್ಗೆ ಹೋಗಿ ರೈಲ್ವೆ ಕೇಳ್ತೀನಿ, ಟಿಕೆಟ್ ಅವರು ಮೆಜೆಸ್ಟಿಕ್ಕಿಂದ ಹೋಗೋದಪ್ಪ ಇಲ್ಲಿಲ್ಲ ಅಂದರು. ತಿರ್ಗಾ ಮೆಟ್ರೋ ಹತ್ತಿ ನಾನು ₹40 ಟಿಕೆಟ್ ತೊಗೊಂಡು ಮತ್ತೆ ಮೆಜೆಸ್ಟಿಕ್ಕಿಗೆ ಬಂದು ಇವಾಗ ಟಿಕೆಟ್ ತೊಗೊಂಡು ಪ್ಲ್ಯಾಟ್ಫಾರ್ಮಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ 8:30ಗೆ ಟ್ರೈನು, ನೋಡೋಣ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಫೈನಲಿ ಟ್ರೈನ್ ಬಂತು. ಟ್ರೈನಲ್ಲಿ ಕೂತಿದ್ದೀನಿ. ಗುರು, ಇದೇ ಹಿಂದೂಪುರ್ ರೈಲ್ವೆ ಸ್ಟೇಷನ್ನು. ಬೆಂಗಳೂರಿಂದ 120 ಕಿಲೋಮೀಟ್ರ್ ದೂರ ಇದೆ. ಸೊ ಎಸ್, ಫೈನಲಿ ಹಿಂದೂಪುರ್ಗೆ ಬಂದಿದ್ದೀವಿ. ಗುರು, ಸಿಕ್ಕಾಬಟ್ಟೆ ಹೊಟ್ಟೆ ಸಿಗ್ತೈತೆ. ಫಸ್ಟ್ ಏನಾದರೂ ತಿನ್ಬಿಟ್ಟು ಆಮೇಲೆ ಪಕ್ಷಿಗೆ ಹೋಗ್ತೀನಿ. ಬೆಳಿಗ್ಗೆಯಿಂದ ತಿಂದಿರಲಿಲ್ಲ. ಗುರು, ನೀವೇನ ಬಂದರೆ ಬೈಕ್ ಇಲ್ಲ ಅಂದರೆ ಕಾರಲ್ಲಿ ಬಂದುಬಿಡಿ.
ಬಸ್ ಇದು ಯಾವ್ದು ಗುರು ಇದು ಟ್ರೈನು 8:30 ಹತ್ತಿದ್ದು ನಾನು 11:30 ಆಗೈತೆ 4 ಅವರ್ 4 ಅವರ್ ಬೇಕು ಜಸ್ಟ್ 120 ಕಿಲೋಮೀಟ್ರ್ ಬರೋಕ್ಕೆ ಸಿಕ್ಕಾಬಡೆ ಸುಸ್ತಾಗೋಯ್ತು ಗುರು ಹಿಂದೂಪುರಕ್ಕೆ ಬಂದಿದ್ದೀನಿ ಸೊ ಇಲ್ಲಿಂದ ಲೇಪಾಕ್ಷಿ 13 ಕಿಲೋಮೀಟ್ರು ಹಿಂಗೆ ಹಾರಿಸ್ತೀನಿ ನೋಡಿ ಆ ಸರ್ಕಲ್ ಹೋಗಿ ರೈಟ್ ತೊಗೊಂಡ್ರೆ ಒಂದೇ ರೋಡು ಆ ಸರ್ಕಲಿಂದ ರೈಟ್ ತೊಗೊಂಡ್ರೆ ಲೇಪಾಕ್ಷಿಗೆ ಸೊ ಅಲ್ಲಿ ನಾವು ಲಿಫ್ಟ್ ಕೇಳೋಣ ನೋಡೋಣ ಯಾರನ್ನು ಕೊಡ್ತಾರ ಅಂತ ಲಿಫ್ಟ್ ಕೊಟ್ಟರೆ ಮಸ್ತು ಇಲ್ಲಾಂದರೆ ಆಟೋದಲ್ಲೇ ಹೋಗ್ಬೇಕು ಬೇರೆ ಆಪ್ಷನ್ ಇಲ್ಲ ಗುರು ಲಿಫ್ಟ್ ಕೇಳೋಣ ಲೇಪಾಕ್ಷಿವರೆಗೂ 13 ಕಿಲೋಮೀಟ್ರ್ ಐತೆ ಹಿಂದೂಪುರಿಂದ ರೈಲ್ವೆ ಸ್ಟೇಷನಿಂದ ನೋಡೋಣ ಯಾರನ್ನು ಲಿಫ್ಟ್ ಕೇಳ್ರೆ ಕೊಟ್ಟರೆ ಸರಿ ಲಿಫ್ಟ್ ಕೊಟ್ಟರೆ ಹೋಗೋಣ ಆರಾಮಾಗಿ ಗುರು ಫಸ್ಟ್ ಅಟೆಂಪ್ಟ್ಗೆ ಡ್ರಾಪ್ ಸಿಕ್ಬಿಡ್ತು ಲೇಪಾಕ್ಷಿ ಅಣ್ಣ ಲೇಪಾಕ್ಷಿ ಥ್ಯಾಂಕ್ಸ್ ಅಣ್ಣ మీ పేరు లోకల్ నేను బెంగళూరు నుంచి లేపాక్షి చూడడానికి వచ్చాను సోలో ట్రావెలింగ్ చేస్తుంటా బెంగళూరులో ఎంట్రెన్స్ 8 ప్లేస్ తెలుసా టీ ದಾಸ್ ರೆಡ್ಡಿ ಅಕ್ಕಡೆ ಅಣ್ಣನ ಹತ್ರ ಮಾತಾಡಿದ್ ನನಗೆ ಗೊತ್ತಾಯ್ತು ಅಣ್ಣ ಕನ್ನಡದವ್ರು ನಾನು ಆಂಧ್ರದಲ್ಲವರಲ್ಲ ಅಂತ ಅಂದ್ಕೊಂಡು ತೆಲುಗಲ್ಲಿ ಮಾತಾಡಿದೆ ಸೊ ಇವರು ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ದಿದ್ದು ಬೆಂಗಳೂರಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಇಲ್ಲೇ ಬಂದು ಬೇಕ್ರಿಲಿ ಕೆಲಸ ಮಾಡ್ತವ್ರೆ ಇವಾಗ ಫಸ್ಟ್ ಅಟೆಂಪ್ಟ್ಗೆ ಲಿಫ್ಟ್ ಸಿಕ್ಬಿಡ್ತು ನನಗೆ ಸೊ ಸೋಲೋ ಟ್ರಾವೆಲಿಂಗ್ ಮಾಡಿದ್ರೆ ಇದೇ ಬೆನಿಫಿಟ್ ಥ್ಯಾಂಕ್ಸ್ ಅಣ್ಣ ಓಕೆ ಬ್ರೋ ಬಾಯ್ ಥ್ಯಾಂಕ್ ಯು ಗುರು ಅವ್ರು ನನಗೆ ಅಲ್ಲಿಂದ ಇಲ್ಲಿವರೆಗೂ ಡ್ರಾಪ್ ಕೊಟ್ಟರು ಸೊ ನೋಡಿ ಇದೇ ದೇವಸ್ಥಾನ ಲೇಪಾಕ್ಷಿ ಇದೇ ಎಂಟ್ರೆನ್ಸು ಟೈಮ್ ವೇಸ್ಟ್ ಮಾಡಿದೆ ದೇವಸ್ಥಾನದೊಳಗೋಗಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗುರು ಯಾವುದೋ ಹಂಪಿಗೂ ಹಳೆ ಬಿಡೋಗೋ ಬಂದಿರೋ ಥರ ಫೀಲ್ ಆಗ್ತೈತೆ ಸೇಮ್ ಅದೇ ಥರ ಇದೆ ಆರ್ಕಿಟೆಕ್ಚರ್ ಎಲ್ಲ ಗುರು ಎಂಟ್ರೆನ್ಸಲ್ಲಿ ನೀವು ಈ ಕಂಬಗಳೆಲ್ಲ ಏನು ನೋಡ್ತಿದ್ದೀರ ಇದಕ್ಕೆ ನೃತ್ಯ ಮಂಟಪ ಅಂತ ಕರೀತಾರೆ ಸೊ ಇದೇ ಮೇನ್ ಎಂಟ್ರೆನ್ಸು ನಿಮಗಿಲ್ಲೇ ನಿಮಗೆ ಲೆಫ್ಟ್ ಸೈಡಲ್ಲಿ ನೇತಾಡುವ ಕಂಬ ಸಿಗುತ್ತದೆ ಮತ್ತು ಎಂಟ್ರೆನ್ಸಲ್ಲಿ ನಿಮಗೆ ಶಿವನ ಉಗ್ರ ರೂಪವಾದ ವೀರಭದ್ರ ದೇವರು ಇದೆ ಇದೆ ನೋಡಿ ವೀರಭದ್ರ ಸ್ವಾಮಿ ದೇವರು ಮತ್ತು ವಿಷ್ಣು ಮತ್ತು ಇತರ ದೇವತೆಗಳಿಗೆ ದೇವಾಲಯಗಳು ಸಹ ಹೊಂದಿದೆ ಇಲ್ಲಿ ಬೇರೆ ಬೇರೆ ದೇವರುಗಳು ಇದೆ ವೀರಭದ್ರ ಸ್ವಾಮಿ ದೇವರು ಒಂದೇ ಅಲ್ಲ ಸೊ ಬನ್ನಿ ನಿಮಗೆ ಪ್ರತಿಯೊಂದು ದೇವ್ರನ್ನ ತೋರಿಸ್ತೀನಿ
ಇದು ಚಿಕ್ಕ ಶಿವಲಿಂಗ. ಸೊ ಆಚೆ ನಿಮಗೆ ಇದೇ ಥರ ದೊಡ್ಡದಿದೆ, ಅದನ್ನು ತೋರಿಸ್ತೀನಿ ಆಮೇಲೆ. ಸೊ ಇದರ ಆಪೋಸಿಟ್ಟು ನಂದಿ ಇದೆ. ಇಲ್ಲಿ ನೀವು ಏನಾನ ಕೇಳ್ಕೊಬೋದು, ನಂದಿಗೆ ಈಡೇರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಏನು ನೋಡ್ತಿದ್ದೀರ ನೋಡಿ, ಇವೆಲ್ಲ ಅಟ್ಯಾಚ್ ಮಾಡಿರೋದಲ್ಲ. ಸೊ ಇವೆಲ್ಲ ಬಂಡೆನಲ್ಲೇ ಕೆತ್ತಿರೋದು. ಪ್ರತಿ ಬಂಡೆ ಮೇಲೂ ಈ ಥರದ್ದು ಒಂದೊಂದಿದೆ. ಗುರು, ಈ ಕಂಬಗಳು ಏನು ನೋಡ್ತಿದ್ದೀರ, ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಸ್ಟೋರಿಗಳಿದೆ. ಸೊ ನಿಮಗೆ ನೀಟಾಗಿ ವಿಕಿಪೀಡಿಯಾದಲ್ಲಿ ಸ್ಟೋರಿಗಳು ಸಿಕ್ಬಿಡುತ್ತೆ ಹುಡುಕಿದ್ರೆ. ಗುರು, ಈ ಪೇಂಟಿಂಗ್ ಎಲ್ಲ ಏನು ನೋಡ್ತಿದ್ದೀರ, ಆಗಿನ ಕಾಲದಲ್ಲಿ ಏನೇನು ನಡೆದಿರುತ್ತೆ ಅದು ಗುರುತುಗೋಸ್ಕರ ಮಾಡಿರ್ತಾರೆ ಈ ಚಿತ್ರಗಳು. ಸೊ ಇವತ್ತಂತೂ ತುಂಬ ಜನ ಬಂದವ್ರೆ. ಸೇಮ್ ಒಳ್ಳೆ ಹಂಪಿ ಹಳೆಬೀಡು ನೋಡ್ದಂಗೆ ಐತೆ ನೋಡಿ, ಏನು ಮಸ್ತಿದೆ. ಇವತ್ತು ಬೇರೆ ವೀಕೆಂಡು, ಸಿಕ್ಕಾಬಟ್ಟೆ ಜನ ಬಂದವ್ರು. ಇವತ್ತಂತೂ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಜನ ಬಂದವರು. ಇಲ್ಲಿ ಹ್ಯಾಂಗಿಂಗ್ ಪಿಲ್ಲರ್ ಐತೆ, ತೋರಿಸ್ತೀನಿ ನೋಡಿ. ಇಲ್ಲಿ ಹೆವಿ ಜನ ಸೇರೋದು. ಅವಾಗಲಿಂದ ಎಷ್ಟೊಂದು ಜನ ಪ್ರಯತ್ನ ಪಡ್ತವ್ರೆ, ಆದರೆ ಅದು ಆಗ್ತಿಲ್ಲ. ಸೊ ಅಲ್ಲಿ ಗ್ಯಾಪ್ ಇದೆ, ಅದರಿಂದ ಬರಬೇಕು ಅವ್ರು ಹಾಕಿರೋ ಬಟ್ಟೆ. ಈ ಕಂಬ ಬಂದು ನೃತ್ಯ ಮಂಟಪದಲ್ಲಿದೆ. ಸೊ ಇದಕ್ಕೆ ನೇತಾಡುವ ಕಂಬ ಅಂತಲೂ ಕರೀತಾರೆ. ಸೊ ನೋಡಿ ಎಷ್ಟು ಗ್ಯಾಪ್ ಇದೆ, ನೀವೇ ನೋಡ್ತಿದ್ದೀರಾ. ಗುರು, ಈ ಕಂಬಕ್ಕೆ ಒಂದು ಇತಿಹಾಸನೇ ಐತೆ. ಆವಾಗ ಬ್ರಿಟಿಷರು ಬಂದು ಈ ಕಂಬನ ಅಡ್ಲಾಡ್ಸೋಕೆ ಹೋದ್ರು, ಅವ್ರ ಕೈಯಲ್ಲಿ ಆಗಿಲ್ಲ. ಸೊ ಅರ್ಧಕ್ಕೆ ಬಿಟ್ಟೋಗ್ಬಿಟ್ರು ಆವಾಗ. ನೋಡಿ, ಇದೇ ಥರ ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಕೆತ್ತನೆಗಳಿದೆ. ಸೊ ಒಂದೊಂದು ಕಂಬಕ್ಕೂ ಒಂದೊಂದು ಸ್ಟೋರಿಗಳಿದೆ. ಈ ಪೇಂಟಿಂಗ್ ನೋಡಿದ್ರೆ ಆಗಿನ ಕಾಲದ ಪೇಂಟಿಂಗ್ಗಳು. ಸೊ ನಿಮಗೆ ರೈಟ್ ಸೈಡ್ ಬಂದರೆ ದೇವಸ್ಥಾನದೊಳಗೆ ಇಲ್ಲೊಂದು ತುಳಸಿ ಕಟ್ಟೆ ಕಾಣಿಸುತ್ತೆ. ಅದಾದಮೇಲೆ ನೀವು ಈ ಸ್ಟ್ರಕ್ಚರ್ ಏನು ನೋಡ್ತಿದ್ದೀರ, ಇವೆಲ್ಲ ಯಾವುದು ಆಗಿನ ಕಾಲದಲ್ಲಿ ಸಿಮೆಂಟು ಏನೂ ಬಳಸಿಲ್ಲ. ಸೊ ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಇವೆಲ್ಲ ಕಟ್ಟಿರೋದು ನೋಡಿ. ಯಾವುದೇ ಥರ ಪಾಯ ಸಿಮೆಂಟು ಏನೂ ಹಾಕಿಲ್ಲ, ಜಸ್ಟ್ ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಕಂಬಗಳು ನಿಲ್ಲಿಸಿರೋದು ಇವೆಲ್ಲ. ಇದೇನು ನೋಡ್ತಿದ್ರೆ ಇವೆಲ್ಲ ಸ್ಯಾನ್ಸ್ಕ್ರಿಟಲ್ಲಿ ಬರೆದಿರ್ತಾರೆ. ಸೊ ಯಾವುದೇ ಥರ ಡ್ಯಾಮೇಜ್ ಆಗ್ಬಿಡ್ದು ಅಂತ ಸುತ್ತ ಕಂಬಿ ಹಾಕಿ ಬ್ಲಾಕ್ ಮಾಡಿರ್ತಾರೆ. ಸೊ ನೋಡಿ, ಇದೇನಂತ ನಂಗೆ ಅರ್ಥ ಆಗ್ತಿಲ್ಲ, ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ಈ ಅಕ್ಷರಗಳೆಲ್ಲ ನೋಡೋಕ್ಕೆ ಸೇಮ್ ಕನ್ನಡ ಮತ್ತು ತೆಲುಗು ಅಕ್ಷರಗಳ ಥರ ಕಾಣಿಸ್ತಿದೆ. ಗುರು, ಈ ದೇವಸ್ಥಾನ 16ನೇ ಶತಮಾನದಲ್ಲಿ ಕಟ್ಟಿಸಿರೋದು. ಸೊ ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂಥ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗೂ ಏನೂ ಆಗಿಲ್ಲ, ಒಂಚೂರು ಡ್ಯಾಮೇಜ್ ಆಗಿಲ್ಲ, ಹಂಗೆ ನಿಂತಿದೆ ಅವಾಗಿಂದ.
ಗುರು, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಗಣೇಶ ಅಂತೂ ಮ್ಯಾಂಡೇಟ್ರಿ, ಗಣೇಶ ಇದ್ದೇ ಇರುತ್ತೆ. ಈ ಗಣೇಶ ಏನು ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ದೊಡ್ಡದು, ಮತ್ತು ಯಾವುದೇ ಥರ ಅಟ್ಯಾಚ್ ಮಾಡಿರೋದಲ್ಲ. ಈ ಬಂಡೆ ಏನು ನೋಡ್ತಿದ್ದೀರಾ, ಈ ಬಂಡೆಯಲ್ಲೇ ಕೆತ್ತನೆ ಮಾಡಿರುವಂಥ ಗಣೇಶ ಇದು. ನಿಮಗೆ ಅಲ್ಲಲ್ಲಿ ಈ ಥರ ಕೆತ್ತನೆ ಮಾಡಿರುವಂಥ ದೇವರುಗಳು ಕಾಣಿಸುತ್ತೆ. ಗುರು, ಈ ನಾಗಲಿಂಗದ ಕಥೆಯನ್ನು ಕೇಳಿದರೆ ನೀವು ಶಾಕ್ ಆಗೋದಂತ ಪಕ್ಕ. ಯಾಕೆಂದರೆ ಕಥೆಗಳ ಪ್ರಕಾರ ಈ ರಚನೆಯನ್ನು ಶಿಲ್ಪಿಗಳು ಒಂದೇ ಗಂಟೆಯಲ್ಲಿ ಒಂದೇ ಗ್ರಾನೈಟ್ ಬಂಡೆಯಿಂದ ಕೆತ್ತಿದರು ಅಂತ ಹೇಳ್ತಾರೆ. ಗುರು, ನೀವು ನೆಲಗಳನ್ನ ಒಂದ್ಸಲಿ ಅಬ್ಸರ್ವ್ ಮಾಡಿ, ಒಂದು ಚೂರು ಎಲ್ಲೂ ಲೆವೆಲ್ ಇಲ್ಲ, ಯಾವುದೇ ಪಾಯ ಹಾಕಿಲ್ಲದೆ ಕಟ್ಸಿರುವಂಥ ದೇವಸ್ಥಾನ ಇದು. ಸೊ ಅಲ್ಲಿ ನೀವೇನು ನೇತಾಡೋ ಕಂಬ ನೋಡ್ರಿ, ಅದೊಂದೇ ಅಲ್ಲ, ಸುಮಾರು ಕಂಬಗಳು ಇದೇ ಥರ ಇದ್ದಾವೆ ನೋಡಿ, ಒಂಚೂರು ಅಟ್ಯಾಚ್ ಆಗಿಲ್ಲ ಇದು. ಯಾವುದೇ ಸಿಮೆಂಟ್ ಬಳಕೆ ಮಾಡದೇನೆ ಬರೀ ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಕಟ್ಸಿರೋದಿದು. ಗುರು, ಈ ದೇವಸ್ಥಾನ ಏನು ನೋಡ್ತಿದ್ದೀರಾ ಲೇಪಾಕ್ಷಿ, ಇದು 16ನೇ ಶತಮಾನದಲ್ಲಿ ಕಟ್ಟಿದ್ದು. ವೀರಣ್ಣ ಮತ್ತು ವಿರೂಪಣ್ಣ ಅನ್ನೋರು ಕಟ್ಟಿದ್ದು. ಸೊ ಈ ದೇವಸ್ಥಾನದಲ್ಲಿ ನಿಮಗೆ ವೀರಭದ್ರ ಸ್ವಾಮಿ, ಲಕ್ಷ್ಮೀ ದೇವರು, ಗಣೇಶ, ಶಿವ, ಇಷ್ಟು ದೇವರುಗಳು ಕಾಣಿಸುತ್ತೆ. ಇನ್ನೊಂದಷ್ಟು ದೇವರಿದೆ, ಕವರಪ್ ಮಾಡಿದ್ದೀನಿ, ವಿಡಿಯೋದಲ್ಲಿ ಇರುತ್ತೆ ನೋಡಿ. ನೀವೇನು ನೋಡ್ತಾ ಇದ್ದೀರಾ ಅದು ಹೆಂಗೆ ಕಟ್ಟೋರೋ ಗೊತ್ತಿಲ್ಲ ನೋಡಿ, ಒಂಚೂರು ಲೆವೆಲ್ ಇಲ್ಲ. ಗುರು, ವಿಜಯನಗರ ಸಾಮ್ರಾಜ್ಯದಲ್ಲಿ ವಿರೂಪಣ್ಣ ಅನ್ನೋರು ಖಜಾಂಚಿ ಆಗಿದ್ದರು. ಸೊ ರಾಜನ ಅನುಮತಿ ಇಲ್ಲದೆ ಹಣವನ್ನು ಬಳಕೆ ಮಾಡಿ ಈ ಮಂಟಪವನ್ನು ಕಟ್ಟುತ್ತಿರುವಾಗ ರಾಜನು ತನ್ನ ಅನುಮತಿ ಇಲ್ಲದೆ ನಿಧಿಯನ್ನು ಬಳಸಿ ಮಂಟಪ ಕಟ್ಟುತ್ತಿದ್ದ ಎಂದು ಇವನಿಗೇನಾದರೂ ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡಿ ಕುರುಡನಾಗುವಂತೆ ಶಿಕ್ಷೆಯನ್ನು ಕೊಟ್ಟು ತನ್ನ 2 ಕಣ್ಣುಗಳನ್ನು ಗೋಡೆಗೆ ಎಸೆದನು. ಆವಾಗ ಈ ಕೆಂಪು ಚುಕ್ಕೆ ಆಗಿತ್ತು. ಈ ಮಂಟಪ ಏನು ನೋಡ್ತಿದ್ದೀರಾ, ಇದು ಕಲ್ಯಾಣ ಮಂಟಪ. ಇದು ವಿರೂಪಣ್ಣವರು ಕಟ್ಟಿಸಿದ್ದು ಮಂಟಪ ಇದು. ಸೊ ಇದು ಕಂಪ್ಲೀಟಾಗಿ ಫಿನಿಶ್ ಆಗಿಲ್ಲ, ಸೊ ಅದಕ್ಕೆ ನಿಂತೋಯ್ತು. ಈ ಮಂಟಪ ಬಂದುಬಿಟ್ಟು ಮೇನ್ ಟೆಂಪಲ್ ಏನಿದೆ ಅದ್ರ ಹಿಂಭಾಗ ಬರುತ್ತಿದ್ದು. ಸೊ ಈ ಮಂಟಪದಲ್ಲಿ ಟೋಟಲಾಗಿ 38 ಕಂಬಗಳಿದೆ. ಸೊ ಇದು ಎಂಟ್ರೆನ್ಸ್. ಈ ಮಂಟಪ ಬಂದ್ಬಿಟ್ಟು ಶಿವ ಮತ್ತು ಪಾರ್ವತಿಗೋಸ್ಕರ ಕಟ್ಟಿಸಿತ್ತು. ಸೊ ಶಿವ ಪಾರ್ವತಿ ಬಂದ್ಬಿಟ್ಟು ಇದೇ ಮಂಟಪದಲ್ಲಿ ಮದುವೆ ಆಗಿರೋದು. ಈ ಕಂಬಗಳೇನು ನೋಡ್ತಿದ್ದೀರಾ, ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ದೇವರು ಇದೆ. ಸೊ ಎಲ್ಲ ದೇವರು ಶಿವ ಪಾರ್ವತಿಗೆ ಆಶೀರ್ವಾದ ಮಾಡೋ ಥರ ಮಾಡಿರೋದಿದು. ಸೊ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಮದುವೆ ಆಗಿರೋವಂಥ ಸ್ಥಳ ಇದು. ಇದೇ ನೋಡಿ ಸೀತಾಪಾದ. ಈ ಪಾದದಲ್ಲಿ ಯಾವಾಗಲೂ ನೀರಿದ್ದೇ ಇರುತ್ತೆ. ಆ ಪಾದದಿಂದ ಎಷ್ಟೇ ನೀರು ತೆಗೆದ್ರೂ ನೀರು ಮತ್ತೆ ಉತ್ಪತ್ತಿ ಆಗ್ತಾನೆ ಇರುತ್ತೆ ನೋಡಿ.
ಪ್ಲೇಟ್ಗಳು ಏನು ನೋಡ್ತಿದ್ದೀರಾ ಇವೆಲ್ಲ ಆಗಿನ ಕಾಲದಲ್ಲಿ ಬಳಸುತ್ತಿದ್ದಂಥ ಪ್ಲೇಟ್ಗಳು. ಸೊ ಇದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅವಾಗೆಲ್ಲ. ಆ ಕಾಲದಲ್ಲೇ ಚಿಕ್ಕ ಚಿಕ್ಕ ಪ್ಲೇಟನ್ನು ಐತೆ ನೋಡಿ, 10 ಥರ ವೆರೈಟಿ ಆಗಿನ ಕಾಲದಲ್ಲೇ ಮಾಡ್ತಿದ್ರು. ಎಷ್ಟು ದೊಡ್ಡ ಪ್ಲೇಟ್ ನಮಗೆಲ್ಲ. ಗುರು ಪ್ರತಿ ಶನಿವಾರ ಭಾನುವಾರ ನಿಮ್ಗೆ ಇಲ್ಲಿ ಅನ್ನದಾನ ಮಾಡ್ತಾರೆ. ಸೊ ಇಲ್ಲಿ ನೀವು ಫ್ರೀಯಾಗಿ ಊಟ ಮಾಡ್ಬೋದು. ಗುರು ಈ ನಂದಿ ಇಂಡಿಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ನಂದಿ. ಸೊ ಇದು ಫುಲ್ಲು ಒಂದೇ ಗ್ರಾನೈಟಲ್ಲೇ ಕೆತ್ತನೆ ಮಾಡಿರೋದು. ಮತ್ತು ಈ ನಂದಿ ಬಂದುಬಿಟ್ಟು ಅಲ್ಲಿ ಒಳಗಡೆ ಶಿವನ್ ನೋಡಿದ್ರಲ್ಲ, ಸೊ ಅದ್ರ ಆಪೋಸಿಟ್ ಕಟ್ಟಿರೋದಿದು. ಶಿವಲಿಂಗ ಏನು ನೋಡಿದ್ರಿ, ಆ ಎಡೆತ್ತಿರುತ್ತಲ್ಲ ಅದ್ರ ಆಪೋಸಿಟ್ಟು ಈ ನಂದಿ ಕಟ್ಟಿರೋದು. ಸೊ ಮುಖಾಮುಖಿ ಆಗೋ ಥರ. ಸೊ ಇಲ್ಲಿ ನಂದಿ ಆದರೆ ಇದ್ರ ಆಪೋಸಿಟ್ ಆ ಕಡೆ ಶಿವ ಹಿಂಗಿರೋದು. ಗುರು ಇಲ್ಲೆಲ್ಲ ಪಾರ್ಕ್ ಐತೆ, ಆರಾಮಾಗಿ ಬಂದು ದೇವಸ್ಥಾನ ಎಲ್ಲ ನೋಡ್ಕೊಂಡು ಇಲ್ಲಿ ರೆಸ್ಟ್ ಮಾಡ್ಬೋದು. ಚೆನ್ನಾಗೈತೆ ಪ್ಲೇಸ್. 1 ಡೇ ಟ್ರಿಪ್ ಗುರು, ಮಸ್ತ್ ಇದೆ ಪ್ಲೇಸ್. ಜಸ್ಟ್ 30 ರೂಪಾಯಿಗೆ ನಾನು ಕರ್ನಾಟಕ ಬಾರ್ಡ್ರ್ ದಾಟ್ ಬಂದಿರೋದು. ಸೊ ಇಲ್ಲಿ ಚಿಕ್ಕ ಪಾಂಡ್ ಐತೆ. ಗುರು ಈ ಪಕ್ಷಿ ಏನು ನೋಡ್ತಿದ್ದೀರಾ, ಇದೇ ಪಕ್ಷಿ ಯಾವಾಗ ರಾವಣ ಸೀತೆ ಮಾತೆಯನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ತಡೆಯೋಕೆ ಹೋದಾಗ ರಾವಣನ ಕೈಲಿ ಸತ್ತಿ ಬಿದ್ದಿದಾಗ ರಾಮ ಬಂದ್ಬಿಟ್ಟು ಲೇ ಪಕ್ಷಿ ಅಂತ ಅನ್ನುತ್ತೆ. ಸೊ ಲೇ ಅಂದರೆ ಎದೋಳು ಅಂತ. ಸೊ ಅವಾಗ ಈ ಜಾಗಕ್ಕೆ ಲೇ ಪಕ್ಷಿ ಅಂತ ಹೆಸರು ಬರುತ್ತೆ. ಸೊ ಇದೇ ನೋಡಿ ಆ ಪಕ್ಷಿ, ಜಟಾಯು. ಸೊ ರಾಮ ಇಟ್ಟಿರುವಂಥ ಹೆಸರು ಲೇಪಾಕ್ಷಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.